ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸುಮಾರು ಇನ್ಶೂರೆನ್ಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಇದೊಂದು ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಅಸೆಟ್ ಇನ್ಶೂರೆನ್ಸ್ ಪ್ಲಾನ್. ನಾವು ನಮ್ಮ ದೇಹಕ್ಕೋಸ್ಕರ ಇನ್ಶೂರೆನ್ಸ್ ಮಾಡ್ಕೋತೀವಿ, ನಮ್ಮ ಕಾರ್ಗೆ ಇನ್ಶೂರೆನ್ಸ್ ಮಾಡ್ತೀವಿ, ಸ್ಕೂಟ್ರಿಗೆ ಇನ್ಶೂರೆನ್ಸ್ ಮಾಡ್ತೀವಿ. ಒಟ್ಟು ಅಸೆಟ್ಗೋಸ್ಕರ ಇನ್ಶೂರೆನ್ಸ್ ಮಾಡುವಂಥ ಸಂಪೂರ್ಣ ಇನ್ಶೂರೆನ್ಸ್ಗೆ ಅಸೆಟ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಇದರ ವಿಶೇಷತೆ ಏನಂದರೆ, ಈಗ ನನ್ನ ಮನೆ ಇದೆ, ಈ ಮನೆಗೆ ಫ್ಲಡ್ ಬಂದು ನನ್ನ ಮನೆ ಮುಳುಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಇನ್ಶೂರೆನ್ಸು. ಬೈ ಚಾನ್ಸ್ ಅಗ್ನಿ ಆಕಸ್ಮಿಕ ಸಂಭವಿಸಿ ಮನೆ ಸುಟ್ಟು ಹೋಗುವಂಥ ಸಂದರ್ಭ ಬಂದಾಗ ಇನ್ಶೂರೆನ್ಸು. ಯಾವುದೇ ದರೋಡೆ ಆದಾಗ ನಮ್ಮ ಮನೆಯಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳು ಹೊರಟು ಹೋದಾಗ ಇರುವಂಥ ಇನ್ಶೂರೆನ್ಸು. ಈ ಎಲ್ಲಗಳ ಸಮಗ್ರವಾದಂಥ ಸಂರಕ್ಷಣೆಯನ್ನು ನೀಡುವಂಥ ಪ್ಲ್ಯಾನ್ಗೆ ಅಸೆಟ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತಾರೆ. ಇದರಲ್ಲಿ ಮುಖ್ಯವಾಗಿ ಗಮನಿಸುವಂಥ ವಿಶೇಷವೆಂದರೆ, ನ್ಯಾಚುರಲ್ ಕೆಲಾಮಿಟಿಗಳನ್ನ ಗಮನಿಸಿ ಈ ಇನ್ಶೂರೆನ್ಸನ್ನು ಪಡಿತಾರೆ. ನ್ಯಾಚುರಲ್ ಕೆಲಾಮಿಟಿ ಅಂದರೆ ಏನು? ಭೂಕಂಪ ಬಂದುಬಿಡುತ್ತೆ, ಇಡೀ ಮನೆ ಕುಸಿದು ಹೋಗುತ್ತೆ, ಲಾತೂರ್ನಲ್ಲಿ ಆದ ಹಾಗೆ. ಆ ಸಂದರ್ಭದಲ್ಲಿ ಇದ್ದಂಥ ಇಡೀ ನಮ್ಮ ಆಸ್ತಿ ಹೊರಟೋಗುತ್ತೆ. ಆ ಸಂದರ್ಭದಲ್ಲಿ ನಾವು 20 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿದರೆ ಯಾವುದೇ ಡೆಪ್ರಿಸಿಯೇಷನನ್ನು ಗಮನಿಸಲಾರದೆ ಒಟ್ಟು 20 ಲಕ್ಷವನ್ನು ಕಂಪನಿ ನಮಗೆ ಕೊಡುತ್ತೆ. ಇದ್ದಕ್ಕಿದ್ದ ಹಾಗೆ 100 ವರ್ಷಗಳ ನಂತರ ಮೊನ್ನೆ ಬಂತಲ್ಲ ಹಾಗೆ ಸುನಾಮಿ ಬಂದ್ಬಿಡ್ತು. ಸುನಾಮಿ ಬಂದಾಗ ದಡದ ಪ್ರದೇಶದಲ್ಲಿರುವಂಥ ಎಷ್ಟೋ ಮನೆ ಮಠಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತವೆ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತವೆ. ಅಂಥ ಸಂದರ್ಭದಲ್ಲಿ ನೀವು 30 ಲಕ್ಷಕ್ಕೋ 50 ಲಕ್ಷಕ್ಕೆ ಮಾಡುವಂಥ ಇನ್ಶೂರೆನ್ಸನ್ನು ಕಂಪನಿ ತಕ್ಷಣ ನಿಮಗೆ ನೀಡುವಂಥ ಪ್ರಕ್ರಿಯೆಗೆ ಈ ಅಸೆಟ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತಾರೆ. ಇದರಲ್ಲಿ ಇನ್ನೂ ಹಲವಾರು ವಿಧಗಳಿವೆ. ನಿಮ್ಮ ಮನೆಯಲ್ಲಿರುವಂಥ ಟಿವಿ, ನಿಮ್ಮ ಮನೆಯಲ್ಲಿರುವ ಫ್ರಿಜ್ಜು, ನಿಮ್ಮ ಮನೆಯಲ್ಲಿರುವಂಥ ಎಲೆಕ್ಟ್ರಾನಿಕ್ ಉಪಕರಣಗಳು, ಈ ಎಲ್ಲವನ್ನೂ ಸೇರಿಸಿ ಕೂಡ ಇನ್ಶೂರೆನ್ಸ್ ಮಾಡುವಂಥ ಸೌಲಭ್ಯ ಇದೆ. ಇದೆಲ್ಲವನ್ನು ನೀವು ಸಂಪೂರ್ಣವಾಗಿ ಮಾಹಿತಿ ಪಡೆದು ನಂತರ ಇನ್ಶೂರೆನ್ಸ್ನ ಅಸೆಟ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ತನ್ಮೂಲಕ ನಿಮ್ಮ ಇಡೀ ಕುಟುಂಬಕ್ಕೆ ಸಂರಕ್ಷಣೆ ಒದಗಿಸುವಂಥ ಒಂದು ಅವಕಾಶ ಈಗಿದೆ. ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.